RCB ಮ್ಯಾಚ್ ಇದ್ದಾಗೆಲ್ಲ ಪ್ರತಿ RCB ಫ್ಯಾನು ಈ ಎಲ್ಲಾ ಎಮೋಷನ್ಸ್ ನು ಎಕ್ಸ್ಪೀರಿಯನ್ಸ್ ಮಾಡೇ ಮಾಡ್ತಾರೆ. ಮ್ಯಾಚ್ ಶುರುವಾದಾಗ ಹ್ಯಾಪಿನೆಸ್, ಮಸ್ತಾಗ್ ಆಡ್ತವ್ರೆ, ಮುಂದೇನು ಹಿಂಗೆ ಆಡ್ತಾರೆ ಅನ್ನೋ ನಂಬಿಕೆ ಇರುತ್ತೆ. ಆ ನಂಬಿಕೆಯಿಂದ ಉತ್ಸಾಹದಿಂದ ಖುಷಿ. ಈ ಖುಷಿ ತುಂಬಾ ಹೊತ್ತಿರಲ್ಲ. ಮ್ಯಾಚ್ ನಡೀತಿದ್ದಂಗೆ ಕನ್ಫ್ಯೂಷನ್. ಅವ್ರು ಆಡ್ತಿರೋದನ್ನ ನೋಡಿದ್ರೆ ಗೆಲ್ತಾರೋ ಸೋಲ್ತಾರೋ ಏನು ಪ್ರಿಡಿಕ್ಟೇ ಮಾಡಕ್ ಆಗಲ್ಲ. ಗೆದ್ರು ಬಾಯ್ಗ್ ಬರೆಸ್ತಾರೆ, ಸೋತ್ರು ಬಾಯ್ಗ್ ಬರೆಸ್ತಾರೆ. ಈ ಕನ್ಫ್ಯೂಷನ್ ಇಂದ ಬರೋದೇ ಫ್ರಸ್ಟ್ರೇಷನ್. ಅವ್ರು ಆಡ್ತಿರೋ ರೀತಿ ನೋಡ್ ಕೋಪ ಪಡ್ಬೇಕು, ಅವ್ರ ಮೇಲೆ ನಂಬಿಕೆ ಇಟ್ಟಿರೋದಕ್ಕೆ ನಮ್ಮ ಮೇಲೆ ನಾವೇ ಕೋಪ ಪಡ್ಬೇಕು. ಅವ್ರು ಆಡ್ತಿರೋ ಬ್ಯಾಟ್ ತಗೊಂಡು ನಮ್ ತಲೆ ಚಚ್ಕೋಬೇಕು ಅಂತ ಅನ್ಸ್ತಿರುತ್ತೆ. ಕೋಪ ಕಮ್ಮಿ ಆಗ್ತಿದ್ದಂಗೆ ಕಂಫರ್ಟಿಂಗು. ಇನ್ನೂ ಸೋತಿಲ್ವಲ್ಲ, ಏನೋ ಒಂದ್ ಮಾಡಿ ಹೆಂಗಾದ್ರೂ ಗೆಲ್ತಾರೆ ಅಂತ ಏನೇನೋ ಹೇಳ್ಕೊಂಡು ನಮಗ್ ನಾವೇ ಸಮಾಧಾನ ಮಾಡ್ಕೊಂತೀವಿ. ಆ ಕಂಫರ್ಟ್ ಅನ್ನು ಕಿತ್ಕೊಂಡು ಇವ್ರು ನಮಗ್ ಕೊಡೋದೇ ಡಿಸಪಾಯಿಂಟ್ಮೆಂಟ್. ಏನ್ ಮಾಡ್ತವ್ರೆ, ಹೆಂಗ್ ಆಡ್ತವ್ರೆ, ಇದನ್ನೆಲ್ಲ ನೋಡಿ ನಿರಾಶೆ ಆಗುತ್ತೆ. ಈ ನಿರಾಶೆಯಿಂದ ಬರೋದೇ ಸ್ಯಾಡ್ನೆಸ್. ಇನ್ನು ಕಪ್ ಗೆದ್ದಿಲ್ಲ ಅನ್ನೋ ಬೇಜಾರು, ಇವಾಗ ಈ ಮ್ಯಾಚ್ ಗೆಲ್ತಿಲ್ಲ ಅನ್ನೋ ಬೇಜಾರು, ನಾವ್ ಸೋತಷ್ಟು ಹೇಟರ್ಸ್